ಮುಖ್ಯ ರಸ್ತೆಯಲ್ಲಿ ಪ್ರತಿದಿನ ಅಪಘಾತ ನಡೆಯುತ್ತಿದ್ದು ಮರಳು ಸಾಗಾಟದ ಲಾರಿಗಳಿಂದ ಬಿದ್ದ ಮರಳು ರಸ್ತೆಯಲ್ಲಿ ಹರಡುವುದೇ ಕಾರಣ ಎನ್ನುವ ಆರೋಪ ಕೇಳಿಬಂದಿದೆ. ಮರಳುಗಾರಿಕೆ ಅಧಿಕೃತ ಪರವಾನಗಿ ಇಲ್ಲದಿದ್ದರೂ ಹರೇಕಳ ಗ್ರಾಮದ ರಾತ್ರಿ ವೇಳೆ ಅಕ್ರಮವಾಗಿ ಮರಳುಗಾರಿಕೆ ನಡೆಯುತ್ತಿದೆ. ಏಕಕಾಲಕ್ಕೆ ಹಲವು ಟಿಪ್ಪರ್ಗಳು ರಾತ್ರಿ 7 ಗಂಟೆ ಬಳಿಕ ಪೈಪೋಟಿಯಲ್ಲಿ ಸಂಚಾರ ಆರಂಭಿಸುವುದರಿಂದ ಇತರ ವಾಹನ ಸವಾರರು ಆತಂಕಕ್ಕೀಡಾಗಿದ್ದಾರೆ. ಅಲ್ಲದೆ ಟಿಪ್ಪರ್ಗಳಿಂದ ರಸ್ತೆಗೆ ಬೀಳುವ ಮರಳು ಜೊತೆಗೆ ಆಯಿಲ್ ರಸ್ತೆಗೆ ಬಿದ್ದು ಹರಡುವುದರಿಂದ ದ್ವಿಚಕ್ರ ವಾಹನಗಳು ಅಪಘಾತಕ್ಕೀಡಾಗುತ್ತಿದೆ. ಪ್ರತಿದಿನ ಬೆಳಗ್ಗೆ 3-4 ದ್ವಿಚಕ್ರ ವಾಹನಗಳು ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡು ಕೆಲಸಕ್ಕೆ ಹೋಗಲಾಗದೆ ಮನೆಗೆ ಹಿಂದಿರುಗುವ ಪರಿಸ್ಥಿತಿ ಇದೆ. ಬುಧವಾರ ದ್ವಿಚಕ್ರ ವಾಹನ ಸ್ಕಿಡ್ ಆಗಿ ಸವಾರನ ಕೈಮೂಳೆ ತುಂಡಾಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ.